ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ನಾಗವಲ್ಲಿ ಸೀರೆ ಅಂದ್ಕೊಂಡ್ಬಿಟ್ಟ, ನನ್ನ ಮಕ್ಕಳು ಮಾಡಿರೋದು ಆ ಥರ ಕೆಲಸನ. ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತಿಕ್ಕೊಂಡು ಬ್ಯುಸಿ ಆಗಿಬಿಟ್ಟೆ. ನಮ್ಮ ಮಾವ ಹಸ್ಬೆಂಡ್ ಇಲ್ಲ, ಏನೋ ಫೋನ್ ನೋಡ್ಕೊಂಡು ಬ್ಯುಸಿಯಾಗಿದ್ದಾರೆ. ಸಾರಿ ರೂಮಿಂದ ಸೀರೆನ ತೊಗೊಂಡ್ಬಿಟ್ಟು ಮನೆ ತುಂಬ ಹಾಕಿದ್ರು. ಇಬ್ಬರಿಗೂ ಸರಿಯಾಗಿ ಒದೆ ಬಿದ್ದು ಆಮೇಲೆ ಹಠ ಮಾಡ್ತಾಯಿದ್ರು. ಟಾಯ್ಸ್ ಕೊಟ್ಟೆ ಆಟ ಆಡೋಕ್ಕೆ. ಇಷ್ಟೊಂದು ಕೆಲಸ ಇದೆ ನೋಡಿ ಅಡುಗೆ ಮನೆಯಲ್ಲಿ. ಫುಲ್ ಬ್ಯುಸಿ ಇವತ್ತು. ಬಿಕಾಸ್ ಮಟನ್ ಸಾರು, ಕಾಳು ಗೊಜ್ಜು ಎಲ್ಲ ಅಡುಗೆ ಮಾಡಬೇಕು. ಇವತ್ತು ನಮ್ಮ ಮನೇಲಿ ಹಿರಿಯರ ಹಬ್ಬ ಅಂತ ಮಾಡ್ತಾಯಿದ್ದೀವಿ. ವರ್ಷಕ್ಕೆ 3 ಸತಿ ಮಾಡ್ತಾರೆ ನಮ್ಮ ಗಂಡನ ಮನೆ ಸೈಡು. ಇವರಿಬ್ಬರು ಇವಾಗ ಸಮಾಧಾನ ಆದರು. ಟಾಯ್ಸು ಮನೆ ತುಂಬ ಹಾಕ್ತಾರೆ ಅಂತ ಕೊಟ್ಟಿರಲಿಲ್ಲ, ಎತ್ತಿಟ್ಬಿಟ್ಟಿದ್ದೆ. ಮತ್ತೆ ಕೊಡು ಅಂತ ಹಠ ಮಾಡಿದರು, ಕೊಟ್ಟಿದ್ದೀನಿ. ಮನೆ ಕಟ್ತಾರೆ, ಆಮೇಲೆ ಒಬ್ಬ ಕೆಡಿಸ್ತಾನೆ, ಒಬ್ಬ ಅಳ್ತಾನೆ. ಬರೀ ಇದೆ ಗೋಳಿಬ್ಬರದು. ಇಬ್ಬರು ಮುಂದೆ ಒಬ್ಬರು ಕುತ್ಕೋಬೇಕು. ಅವರಪ್ಪ ಎಲ್ಲೋ ಸೈಟ್ ಹತ್ರ ಹೋಗ್ತೀನಿ ಅಂತ ಹೋದರು. ನಾನು ಬೇರೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ. ಹಂಗಾಗಿ ಕರೆಂಟ್ ಬೇರೆ ಇಲ್ಲ ಇವತ್ತು. ಇದು ಮೊಬೈಲ್ ಎಷ್ಟೋ ತನಕ ಇರುತ್ತೋ ಗೊತ್ತಿಲ್ಲ. ಅಷ್ಟೋ ತನಕ ಎಲ್ಲ ಕೆಲಸ ಮಾಡ್ಕೋಬೇಕು. ಇಲ್ಲೇನೋ ವರ್ಕ್ ನಡೀತಾ ಇದೆ ಅನಿಸುತ್ತೆ. ಸಂಡೇ ಕರೆಂಟ್ ಹೋದರೆ ಬರೋದೇ ಇಲ್ಲ ಸಂಜೆ ತನಕ. ಏನಾದರೂ ರಿಪೇರಿ ಇರುತ್ತೆ, ಬಿಕಾಸ್ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ. ಒಂದು ಫೋನಲ್ಲಿ ಮಾತ್ರ ಚಾರ್ಜ್ ಇದೆ. ಇನ್ನೊಂದು ಫೋನ್ ಟಿ ವಿಗೆ ಹಾಕ್ಕೊಡೋಣ ಅಂದರೆ ಕರೆಂಟ್ ಇಲ್ಲ. ಅದಕ್ಕೆ ಅವ್ರು ನಡೆಯೋದು ಕಷ್ಟ ಆಗಿಬಿಟ್ಟಿದೆ. ಕರೆಂಟ್ ಇದ್ದರೆ ಟಿ ವಿಗೆ ಯೂಟ್ಯೂಬ್ ಹಾಕ್ಕೊಟ್ಬಿಟ್ರೆ ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇಬ್ಬರು. ಅಂತೂ ಇಂತೂ ಅರ್ಧಂಬರ್ಧ ಅಡುಗೆ ಎಲ್ಲ ಮುಗೀತು. ಸ್ವಲ್ಪ ಪಾತ್ರೆ ಇದೆ, ಎಲ್ಲ ತಿಕ್ಬಿಟ್ರೆ ಅಡುಗೆ ಮುಗಿಯುತ್ತೆ. ಮಧ್ಯಾಹ್ನ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ದೇವ್ರ ಹಿರಿಯರ ಹಬ್ಬ ಮಾಡಿ ಊಟ ಮಾಡಬೇಕು. ನಮ್ಮ ಹಸ್ಬೆಂಡ್ ಬರೋ ಅಷ್ಟೊತ್ತಿಗೆ ಎಲ್ಲನೂ ಅಡುಗೆ ಮಾಡಿದ್ದೆ. ಅಡುಗೆ ಮಾಡಿ ಹೊರಗಡೆ ಕೊಟ್ಟೆ. ನಮ್ಮ ಅವ್ವ ಮತ್ತು ಹಸ್ಬೆಂಡ್ ಅವರೇ ರೆಡಿ ಮಾಡ್ತಾ ಇದ್ದಾರೆ. ನಾನು ಒಳಗಡೆಯಿಂದ ಎಲ್ಲ ತಂದು ಕೊಡ್ತಾ ಇದ್ದೀನಿ. ಇನ್ನೊಂದು 10-20% ಇದೆ ಚಾರ್ಜ್ ಅಷ್ಟೇ. ಇದೊಂದು ವೀಡಿಯೋ ಮಾಡ್ಕೊಂಬಿಟ್ರೆ ಕರೆಂಟ್ ಹೋಗುತ್ತೆ, ಚಾರ್ಜು ಹೋಗುತ್ತೆ. ಆಮೇಲೆ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸ್ಬೇಕು ಅಷ್ಟೇ. ನಮ್ಮ ಬಾಗಲಕೋಟೆ ಸೈಡು ಹಿರಿಯರ ಹಬ್ಬ ಅಂದರೆ ದೀಪಾವಳಿಗೆ ಮಾತ್ರ ಮಾಡ್ತೀವಿ. ಇಲ್ಲಿ ಆಷಾಢದಲ್ಲಿ ಆ್ಯಂಡ್ ಮಾರ್ನಮಿ ಪಿತೃಪಕ್ಷ ಅಂತ ಮಾಡ್ತೀವಿ. ಆ್ಯಂಡ್ ಯುಗಾದಿಗೆ ಹೋಳಿಗೆ ಊಟ, ಸಿಹಿ ಒಬ್ಬಿಟ್ಟು ಊಟ ಅಂತ ಮಾಡ್ತೀವಿ. ಇವಾಗ ನಾನ್ ವೆಜ್ ಊಟ ಅಂದರೆ ಇವ್ರ ಸಂಪ್ರದಾಯ 3 ಸತಿ ಎಡೆ ಇಕ್ತಾರೆ. ನಮ್ಮ ಕಡೆಗೆ ಒಂದೇ ಮಾಡ್ತಾರೆ, ಅದು ದೀಪಾವಳಿಗೆ ಮಾತ್ರ. ಎಲ್ಲ ಪೂಜೆ ಮುಗಿಯೋಷ್ಟೊತ್ತಿಗೆ 1:30-2 ಗಂಟೆ ಆಯಿತು. ಎಲ್ಲ ಕ್ಲೀನ್ ಮಾಡಿ ಅದೇ ದೇವ್ರ ಎಡೆನೇ ಊಟ ಮಾಡಿದರು ಮಕ್ಕಳು ಮತ್ತು ಹಸ್ಬೆಂಡು ಮಾವ. ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡಬೇಕು. ಫೋನ್ ಅಂತೂ ಸ್ವಿಚ್ ಆಫ್ ಆಗಿಬಿಡುತ್ತೆ. ಇವತ್ತು ನೈಟು 7 ಗಂಟೆ ಕರೆಂಟ್ ಬರುತ್ತೆ ಅನಿಸುತ್ತೆ. ಅಷ್ಟೋ ತನಕ ಊಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳನ್ನ ಮಲಗಿಸ್ಬಿಡ್ತೀನಿ. ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ, ಊಟ ಎಲ್ಲ ಮುಗಿದ್ಮೇಲೆ ಮಕ್ಕಳನ್ನ ಮಲಗಿಸ್ದೆ. ನನಗಂತೂ ಟೈಮ್ ಪಾಸ್ ಆಗಲಿಲ್ಲ. ನಮ್ಮ ಕಂಪ್ನಿಯಲ್ಲಿ UPS ಇರುತ್ತೆ, ಚಾರ್ಜ್ ಇಟ್ಟು ಬರೋಣ ಅಂತ 2 ಫೋನು 2 ಚಾರ್ಜರ್ ತೊಗೊಂಡೋಗಿ ಚಾರ್ಜ್ ಇಟ್ಟು ಬಂದೆ. ಮತ್ತು ಮನೆ ಎಲ್ಲ ಕ್ಲೀನ್ ಮಾಡಿ 1 ಅವರ್ ಬಿಟ್ಟು ತರೋಕ್ಕಂತ ಹೋಗಿದ್ದೆ. ಜಸ್ಟ್ ಒಂದು 10% ಆಗಿತ್ತು ಒಂದು ಫೋನು. ಇನ್ನೊಂದು ಫೋನ್ ಐಫೋನು ಸ್ವಲ್ಪ ಒಂದು 30% ಆಗಿತ್ತು ಅನಿಸುತ್ತೆ. ಅದು UPS ಕೂಡ ಹೋಗ್ಬಿಟ್ಟಿದೆ. ಬಿಕಾಸ್ 10ವರೆಗೆ ಕರೆಂಟ್ ಹೋಗಿತ್ತು.
ಹಾಗಾಗಿ ಅಷ್ಟಾದರೂ ಬಂತಲ್ಲಪ್ಪ ಅಂತ ತೊಗೊಂಡು ಬಂದು ಫೋನು ಆಪ್ರೇಟಿಂಗು ವಿಡಿಯೋ ಅದು ಇದು ಮಾಡ್ತಾಯಿದ್ದೆ. ಸದ್ಯ 7:15 ಕರೆಂಟ್ ಬಂತು. 6:30ಗೆ ಬರುತ್ತೆ ಅಂದ್ಕೊಂಡೆ, 7 ಗಂಟೆಗೆ ಬರುತ್ತೆ ಅಂದ್ಕೊಂಡೆ, ಬಂದೇ ಇರಲಿಲ್ಲ. 7:30ಗೆ ಬಂತು ಕರೆಂಟು. ಆಮೇಲೆ ಬಂದಮೇಲೆ 3 ಫೋನು ಚಾರ್ಜ್ ಆಗುತ್ತೆ. ಮಕ್ಕಳಂತೂ ಫುಲ್ ಕಂಪ್ಲೀಟಾಗಿ ಮಲಗಿದವ್ರು ಎದ್ದೇ ಇಲ್ಲ. 4:30ಗೆ ಮಲಗಿಸಿದ್ದೀನಿ. ಒಂದೇ ಸತಿ ಮಾರ್ನಿಂಗ್ ಎದ್ದಿದ್ದಾರೆ ಇಬ್ಬರು. ಬಿಕಾಸ್ ಮಾರ್ನಿಂಗಿಂದ ಸುಸ್ತಾಗ್ಬಿಟ್ಟಿದ್ರು ಓಡಾಡಿ ಅಲ್ಲಿ ಇಲ್ಲಿ ಅಂತ. ನನ್ನ ಚಿಕ್ಕ ಮಗ ಅಂತೂ ಹಂಗೆ ಡೈಲಿ ಸ್ಕೂಲಿಂದ ಬಂದು ಏನಾದರೂ ಕೆಲಸ ಮಾಡಿಸಿ ಮಲಗಿಸ್ಬಿಟ್ರೆ, ಊಟ ಮಾಡಿಸಿ ಹೊಟ್ಟೆ ತುಂಬ ಮಲಗಿಸ್ಬಿಟ್ರೆ ಸಂಜೆ 6 ಗಂಟೆ 7 ಗಂಟೆಗೆ ಮಲಗಿದ್ರೆ ಇನ್ನು ಬೆಳಗ್ಗೆನೇ ಹೇಳ್ತಾನೆ. ಬೆಳಗ್ಗೆ ಎದ್ದು ಡೈರೆಕ್ಟ್ ಊಟ ಮಾಡಿ ಸ್ಕೂಲ್ಗೆ ಹೋಗ್ತಾನೆ. ನಾನು ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ತಿದ್ದಂತೆ, ನಮ್ಮ ಮಮ್ಮಿ ಹೇಳ್ತಾರೆ. ನನ್ನ ಚಿಕ್ಕ ಮಗನೂ ಹಂಗೇ. ಯಾಕಂದರೆ ಅವನಿಗೆ ಮಧ್ಯಾಹ್ನ ಟೈಮ್ ಸಿಗಲ್ಲ. ಸ್ಕೂಲಿಂದ ಬರೋದೇ 3:30 ಸ್ಕೂಲ್ ಬಿಡುತ್ತೆ. ಮನೆಗೆ ಬರೋತ್ಲೇ 4 ಆಗಿಬಿಡುತ್ತೆ. ಸೊ ಅವನಿಗೆ ಟೈಮೇ ಸಿಗಲ್ಲ ಮಲಗೋಕ್ಕೆ. ಹಾಗಾಗಿ ಹಂಗೆ ಮಾಡ್ತಾನೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಹಾಕೊಂಡಿರೋ ಡ್ರೆಸ್ಸು ಮೀಶೋದಲ್ಲೇ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಪಾರ್ಟಿ ವೇರು 3 ಪೀಸ್ ಸೆಟ್ ಅದು. ಹಾಗೆ ಮಕ್ಕಳಿಗೆ ಹಾಕಿರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ ಕೂಡ ಮೀಶೋಯಿಂದ ತೊಗೊಂಡಿರೋದು. ಯಾರಿಗಾದರೂ ಬೇಕು ಅಂದರೆ ಪೇಜ್ನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ. ಸಾವಿತ್ರಿ ಇ-ಕಾಮರ್ಸ್ ನಂದು ಇನ್ಸ್ಟಾಗ್ರಾಮ್ ID, ಅಥವಾ ವಾಟ್ಸಪ್ಗೆ DM ಮಾಡಿ. ಹಾಗೆ ಯಾರಾದರೂ ಮೀಶೋ ಕಂಟೆಂಟ್ ಕ್ರಿಯೇಟಿಂಗ್ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಗೆ DM ಮಾಡಿ, ಟೀಚ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ವಿದೌಟ್ ಇನ್ವೆಸ್ಟ್ಮೆಂಟ್ ಜಾಬ್ ಮಾಡ್ಬೋದು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.